ಸ್ನೇಹಿತರೆ, ನಾನೀಗ ಆ, ಗೋಪಿನಾಥಂ ಕಡೆಯಿಂದ ಪಾಲಾರ್ ಕಡೆಗೆ ಹೋಗ್ತಾ ಇದ್ದೀನಿ. ಪಾಲಾರಿಂದ ಅಲ್ಲಿ ಸೊರಕೆ ಮಾಡು ಅಂತ ಒಂದು ಜಾಗ ಬರುತ್ತೆ, ಸೂರೆಕಾಯಿ ಮಾಡು ಅಂತಲೂ ಹೇಳ್ತಾರೆ. ಅಲ್ಲಿ ಆದಂತಹ ಘಟನೆ ಏನಂತ ಹೇಳಿದರೆ, ರ್ಯಾಂಬೋ ಗೋಪಾಲ್ ಕೃಷ್ಣ ಅವ್ರು ಏನಿರ್ತಾರೆ, ರ್ಯಾಂಬೋ ಗೋಪಾಲ್ ಕೃಷ್ಣ ಅವರು ಅವರ ಟೀಮ್ನೊಂದಿಗೆ ಏನು ಕೊಳತ್ತೂರು ಸಂತೆಯಲ್ಲಿ ವೀರಪ್ಪನ್ನು ರ್ಯಾಂಬೋ ಗೋಪಾಲ್ ಕೃಷ್ಣ ಸರ್ ಅವರಿಗೆ ಒಂದು ಸವಾಲನ್ನು ಹಾಕಿರ್ತಾರೆ. ನೀನು ಆಡು ಕುರಿಯನ್ನು ಹಿಡಿಯುವಂಥ ಕಳ್ಳ ಇದ್ದಂಗಿದೆಯಾ, ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ನೀನು ನನ್ನನ್ನು ಹಿಡಿ ನೋಡೋಣ ವೀರಪ್ಪನ್ ಅಂತೇಳಿ ಕೆಳಗಡೆ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕೆಂಪು ಬಣ್ಣದ ಅಕ್ಷರದಲ್ಲಿ ವೀರಪ್ಪನ್ನು ಬರ್ಸಿಟ್ಟಿರ್ತಾನೆ. ಬರ್ಸಿ ಆ ಕೊಳತ್ತೂರು ಸಂತೆಯ ದಿವಸ ಸಂತೆಯಲ್ಲಿ ಎಲ್ಲ ಜನರಿಗೆ ಕಾಣೋ ಹಾಗೆ ಅಲ್ಲಿ ಹಾಕಿರ್ತಾನೆ. ಈ ರ್ಯಾಂಬೋ ಗೋಪಾಲ್ ಕೃಷ್ಣ ಸರಿಗೆ ಅದನ್ನು ಆ ಒಂದು ವಿಚಾರವನ್ನು ಹಿಂಗೆ ಹಾಕಿದ್ದಾನೆ ವೀರಪ್ಪನ್ ಅನ್ನೋದನ್ನು ಕೇಳಿಬಿಟ್ಟು ಅವರಿಗೆ ಉದ್ವೇಗಕ್ಕೆ ಒಳಗಾಗ್ಬಿಟ್ಟು ವೀರಪ್ಪನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಆಯಿತು ನಾನು ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಅಂತ ಕೇಳಿದಾಗ ಸೊರಕೆ ಮಾಡು ಹತ್ರ ಬಾ ಅಂತ ವೀರಪ್ಪನ ಮತ್ತೆ ಸಂದೇಶವನ್ನು ಕಳಿಸ್ತಾನೆ ಅವನ ಜನರ ಮೂಲಕ. ಸೊರಕೆ ಮಡುಗೆ ಆಯಿತು ಇವತ್ತು ವೀರಪ್ಪನ ಕತೆ ಮುಗಿಸೇ ಬಿಡ್ತೀನಿ ಅಂಥೇಳಿ ಈ ರ್ಯಾಂಬೋ ಗೋಪಾಲ್ ಕೃಷ್ಣ ಅವರೇನಿರ್ತಾರೆ ಅವರ ಒಂದು ಟೀಮ್ನೊಂದಿಗೆ 22 ಜನ ಟೀಮ್ ಏನಿರ್ತಾರೆ, ಆ 22 ಜನರಲ್ಲಿ 4 ಜನ ಕರ್ನಾಟಕದವರು ಇರ್ತಾರೆ. ಉಳಿದ 18 ಜನ ತಮಿಳ್ನಾಡು STF ಅವರು ಸಿಬ್ಬಂದಿಗಳಾಗಿರ್ತಾರೆ. STF ಅಂತಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತೇಳಿ, ವಿಶೇಷ ತನಿಖಾ ತಂಡ ಅಂತೇಳಿ, ವಿಶೇಷ ತನಿಖಾ ದಳ ಅಥವಾ ವಿಶೇಷ ತನಿಖಾ ತಂಡ ಅಂತ ಏನು ಹೇಳ್ತೀವಿ ಅದು. ಈಗ STF ಕರ್ನಾಟಕದಲ್ಲಿಲ್ಲ, ತಮಿಳ್ನಾಡಲ್ಲಿದೆ. ರ್ಯಾಂಬೋ ಗೋಪಾಲ್ ಕೃಷ್ಣ ಅವರು ಹೋಗ್ತಾರೆ. 2 ವ್ಯಾನ್ಗಳಲ್ಲಿ ಹೋಗ್ತಾರೆ. ಮೊದಲನೇ ವ್ಯಾನಲ್ಲಿ ಮುಂದಿನ ವ್ಯಾನಿನ ಫುಟ್ ಬೋರ್ಡ್ ಮೇಲೆ ರ್ಯಾಂಬೋ ಗೋಪಾಲ್ ಕೃಷ್ಣ ಅವರು ನಿಂತ್ಕೊಂಡು ಸುತ್ತಲೂ ನೋಡ್ತಾ, ಇದೇ ರೀತಿ ಒಂದು ಸಿಚುವೇಶನ್ ಇದೆ. ಇದರಿಂದ ಸ್ವಲ್ಪ ಮುಂದೆ ಅಷ್ಟೇ ಫುಟ್ ಬೋರ್ಡ್ ಮೇಲೆ ನಿಂತ್ಕೊಂಡ್ಬಿಟ್ಟು ಸುತ್ತಲೂ ನೋಡ್ತಾ ವೀರಪ್ಪನ್ ನೋಡ್ತಾನ ಅಂತ ಹೇಳಿ ನೋಡ್ತಾ ಹೋಗ್ತಾ ಇರ್ತಾರೆ. ಈ ವೀರಪ್ಪನ್ನು ಏನು ಪ್ಲಾನ್ ಮಾಡಿರ್ತಾನೆ, ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ LED ಲ್ಯಾಂಡ್ ಮೈನಿಂಗಿಗೆ ಬಳಸುವಂಥ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ಬಿಟ್ಟು ಸ್ಫೋಟ ಆಗುವ ಹಾಗೆ ಅಲ್ಲಿ 10 ಅಡಿಗೊಂದ್ಸತಿ ದೊಡ್ಡ ಒಂದು 2.5 ಅಡಿಯಷ್ಟು ಆಳದಲ್ಲಿ ಆ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಅದನ್ನು ಒಂದು ವೈರ್ ಮೂಲಕ ಅವನು ಗುಡ್ಡದ ಮೇಲೆ ಫಿಕ್ಸ್ ಮಾಡಿರ್ತಾನೆ. ಸೇಮ್ ಸಿಚುವೇಶನ್ನು ಅಲ್ಲಿ ಪರ್ಮಿಷನ್ ಕೊಡದೇ ಇದ್ದಿದ್ದರಿಂದ ನಾನು ಅದೇ ಅಲ್ಲಿ ಮಾಡಬೇಕಾಗಿರೋ ವೀಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಹಿಂಬದಿಯಲ್ಲಿ ಸೂಕ್ಷ್ಮವಾಗಿ ನೋಡಿ ಒಂದು ಫಾರೆಸ್ಟ್ ತನಿಖಾ ದಳ ಇದೆ, ಠಾಣೆ ಇದ್ದಂಗಿದೆ. ಅಲ್ಲಿ ಗುಡ್ಡದ ಮೇಲೆ ಇದೆ ಅದು. ಅದೇ ರೀತಿ ಅಲ್ಲಿ ಆ ಒಂದು ಸೊರಕೆ ಮಾಡುವಲ್ಲಿ ಅಲ್ಲೂ ಕೂಡ ಗುಡ್ಡ ಇದೆ, ಅದ್ರ ಪಕ್ಕ ಈ ರೀತಿ ಜಾಗ ಇದೆ, ಕೆಳಗಡೆ ನದಿ ಇದೆ, ಮಾಯರ್ ನದಿ ಇದೆ. ಇಲ್ಲೂ ಸೇಮ್ ಸಿಚುವೇಶನ್, ಅಲ್ಲೇನಿದೆಯೋ ಅದೇ ಇಲ್ಲೂ ಇದೆ. ಅದಕ್ಕಾಗಿ ಅಲ್ಲಿ ಪರ್ಮಿಷನ್ ಕೊಡದೇ ಇರೋದ್ರಿಂದ ಅದೇ ವೀಡಿಯೋ ಅಲ್ಲಿ ಮಾಡಬೇಕಾಗಿರೋಂಥ ವೀಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಏನು ಭಾಳ ದೂರ ಏನಿಲ್ಲ ಇಲ್ಲಿಂದ ಅಲ್ಲಿಗೂ. ಆಯಿತು, ಫುಟ್ಬೋರ್ಡ್ ಮೇಲೆ ಇಟ್ಕೊಂಡಿದ್ರು, ಸುತ್ತಲೂ ನೋಡ್ತಾಯಿದ್ರು. ವೀರಪ್ಪನ್ ಏನು ಮಾಡ್ದ, ಸೈಮನ್ನು, ಬಿಲ್ವೇಂದ್ರನ್ನು, ಜ್ಞಾನಪ್ರಕಾಶು ಮತ್ತು ಸ್ಟೆಲ್ಲಾ ಮೇರಿ ಅಂತೆಲ್ಲ ಇರ್ತಾರೆ. ಈ ಎಲ್ಲ ತುಂಬ ಸಿಬ್ಬಂದಿಗಳೊಂದಿಗೆ ವೀರಪ್ಪನ್ನು ಹೊಂಚಾಕಿ ಕಾಯ್ತಾ ಕೂತಿರ್ತಾನೆ ಆ ಒಂದು ಗುಡ್ಡದ ಪ್ರದೇಶದ ಮೇಲೆ. ಅಲ್ಲಿಂದ ಅವನು 2 ವೈರ್ಗಳನ್ನು ಅವನು ಕನೆಕ್ಷನ್ ಕೊಟ್ಟ ನಂತರ ಈ ರ್ಯಾಂಬೋ ಗೋಪಾಲ್ ಕೃಷ್ಣ ಅವರ ಏನು ವ್ಯಾನ್ ಹೋಗ್ತಾ ಇತ್ತು ಅಲ್ಲಿ ಹೋಗೋದಕ್ಕೂ ಇವನು ವೈರನ್ನು ತಾಕ್ಸೋದಕ್ಕೂ ಕರೆಕ್ಟಾಗುತ್ತೆ. ಬ್ಲಾಸ್ಟ್ ಆಗುತ್ತೆ. ಅವಾಗ ಬ್ಲಾಸ್ಟ್ ಆಗಿದ ಒಂದು ರಭಸಕ್ಕೆ ಆ ಒಂದು ವ್ಯಾನು 20 ಅಡಿ ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ಬಿದ್ದು ಅಲ್ಲಿ ಅವತ್ತು 22 ಜನನೂ ಕೂಡ ಸತ್ತೋಗ್ತಾರೆ. 22 ಜನ ಸಿಬ್ಬಂದಿಗಳು ಕೂಡ ಸತ್ತೋಗ್ತಾರೆ. ರ್ಯಾಂಬೋ ಗೋಪಾಲ್ ಕೃಷ್ಣ ಅವರು ಒಬ್ಬರೇ ಅವತ್ತು ಜೀವಂತವಾಗಿ ಬದುಕುಳಿತಾರೆ. ಈ ಘಟನೆಯಿಂದಾಗಿ ಅವರ 2 ಕಾಲುಗಳು ಸ್ವಾಧೀನ ಕಳ್ಕೊಳ್ತವೆ. ಇವತ್ತಿಗೂ ಕೂಡ ಅವರಿದ್ದಾರೆ, ವೀಲ್ ಚೇರಲ್ಲಿ ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ತುಂಬ ಕಷ್ಟದ ಅವತ್ತು ಆದ ಘಟನೆಯಿಂದ ಇವತ್ತಿನವರೆಗೂ ಅವರು ತಮ್ಮ 2 ಕಾಲಿನ ಸ್ವಾಧೀನವನ್ನು ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ಪೂರಕವಾಗಿ ಸಾಕ್ಷಿಗೆ ಪೂರಕವಾಗಿರೋ ಹಾಗೆ ಇಲ್ಲೇನು ಮರಗಿಡಗಳಿದ್ದಾವಲ್ಲ, ಅಲ್ಲೂ ಅದೇ ರೀತಿ ಮರಗಿಡಗಳಿದ್ದಾವೆ. ಅಲ್ಲಿ ಮರಗಿಡಗಳ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಒಂದು ಮಾಂಸದ ತುಂಡುಗಳು ಆ ಮರಗಿಡಗಳ ಮೇಲೆ ಹೋಗೆಲ್ಲ ಸಿಕ್ಕಾಕೊಳ್ತವೆ. ಧೂಳುಮಯ ಆಗೋಗ್ಬಿಡುತ್ತೆ. ಅವತ್ತು ಪಾಲಾರ್ ಬಾಂಬ್ ಬ್ಲಾಸ್ಟ್ ಏನಾಯಿತು, ಧೂಳುಮಯ ಆಗಿಬಿಟ್ಟು ಈ ರೀತಿ ಮರಗಿಡಗಳ ಸುತ್ತಲೂ ಇರುವಂತಹ ಮರಗಿಡಗಳ ಮೇಲೆ ಆ ಪೊಲೀಸ್ ಸಿಬ್ಬಂದಿಗಳ ಮಾಂಸದ ತುಂಡುಗಳು ನೇತಾಡ್ತಾ ಇರ್ತವೆ. ಅಷ್ಟೊಂದು ಭಯಾನಕವಾಗಿ ಆ ಒಂದು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ.
ಇಷ್ಟ ಆಯಿತು. ಇವತ್ತಿಗೂ ಕೂಡ ಅಲ್ಲಿ ಕಲಾ ಮಾಧ್ಯಮದಲ್ಲಿ ಪರಂ ಸರ್ ತೋರಿಸಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಬ್ಲಾಸ್ಟ್ ಆದಂತಹ ಜಾಗದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದಾವೆ. ಮಳೆ ನೀರು ಮೇಲಿಂದ ಹರ್ಕೊಂಡು ಬಂದು ಇಲ್ಲಿ ನೋಡಿ, ಈ ರೀತಿ ಗುಡ್ಡ ಪ್ರದೇಶದಿಂದ ಈ ರೀತಿ ಇಲ್ಲಿ ಗುಡ್ಡ ಪ್ರದೇಶ ಏನಿದೆ, ಗುಡ್ಡ ಪ್ರದೇಶದಿಂದ ಮಳೆ ನೀರು ಹರ್ಕೊಂಡು ಬಂದ ಕಾರಣದಿಂದಾಗಿ ಇವಾಗ ಸ್ವಲ್ಪ ಮುಚ್ಕೊಂಡಿದೆ, ಆ ಗುಂಡಿಗಳು ಸ್ವಲ್ಪ ಮುಚ್ಕೊಂಡಿದ್ದಾವೆ. ಇನ್ನೂ ಕೂಡ ಆ ಬಾಂಬ್ ಬ್ಲಾಸ್ಟ್ ಆದಂತಹ ಒಂದು ಜಾಗಗಳು ನೈಜ ಘಟನೆಗಳಾಗಿ, ನೈಜ ಸಾಕ್ಷ್ಯಗಳಾಗಿ ಇವತ್ತಿಗೂ ಕೂಡ ಅಲ್ಲಿ ಇದ್ದಾವೆ. ಆ ಬಾಂಬ್ ಬ್ಲಾಸ್ಟಲ್ಲಿ ತೀರ್ಕೊಂಡಂತಹ ಪೊಲೀಸ್ ಸಿಬ್ಬಂದಿನ ಫ್ಯಾಮಿಲಿಗಳು ಇವತ್ತಿಗೂ ಕೂಡ ಅಲ್ಲಿ ಬಂದು ಆ ದಿನ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅವರಿಗೆ ಇಷ್ಟವಾದ ಕೆಲವೊಂದು ಪದಾರ್ಥಗಳನ್ನು ಅವರ ಪೂಜೆಗಾಗಿ ತಂದುಬಿಟ್ಟು ಅಲ್ಲೇ ಇದ್ರ ಗುಂಡಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಕೆಲವರು ಬೀಡಿ ಕಟ್ಟುಗಳನ್ನು ಅಲ್ಲಿ ತಂದು ಇಟ್ಬಿಟ್ಟು ಹೋಗ್ತಾರೆ. ಹಾರ ಮತ್ತು ಇತರ ಊದ್ಬತ್ತಿ ಹೀಗೆ ಅಲ್ಲಿ ತಂದುಬಿಟ್ಟು ಅವರ ಒಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಸಲ್ಲಿಸ್ಬಿಟ್ಟು ಅವರ ಕುಟುಂಬದವರು ಹೋಗ್ತಾರೆ. ಆ ಬಾಂಬಿನ ಬ್ಲಾಸ್ಟಿನ ತೀವ್ರತೆ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಮರದ ರೆಂಬೆಗಳ ಮೇಲೆಲ್ಲ ಪೊಲೀಸ್ ಸಿಬ್ಬಂದಿಗಳ ಒಂದು ಮಾಂಸದ ತುಂಡುಗಳು ನೇತಾಡ್ತಾ ಇರ್ತವೆ ಸ್ನೇಹಿತರೆ. ಶವಗಳು ಹೇಗಾಗಿರ್ತವೆ ಅಂದರೆ, ಇದು ಇಂಥವ್ರದ್ದೇ ಶವ ಅಂತೇಳಿ ಗುರುತಿಸಲಾರದಷ್ಟು ಛಿದ್ರವಾಗಿ ದೇಹಗಳು, ಮಾಂಸದ ಮುದ್ದೆಗಳನ್ನು ಅವರು ಇಬ್ಬರು ಹಿಡಿದು ಒಂದು ಚೀಲದಲ್ಲಿ ಹಾಕ್ಕೊಂಡು ಬಂದು ಇದಕ್ಕೆ ತರ್ತಾರೆ. ಆ ರೀತಿ ಆ ಒಂದು ಘಟನೆ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಪಾಲಾರ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ನಾನು ಅಲ್ಲಿ ಹೇಳಬೇಕಾಗಿತ್ತು. ಅಲ್ಲಿ ನನಗೆ ಪರ್ಮಿಷನ್ನು ಸಿಗದೇ ಇರುವ ಕಾರಣದಿಂದ ನನಗೆ ಸೇಮ್ ಸಿಚುವೇಶನ್, ಸೇಮ್ ಅಟ್ಮಾಸ್ಫಿಯರ್ ಇಲ್ಲೂ ಇದೆ. ಅಲ್ಲಿ ಹೇಳಬೇಕಾಗಿರುವಂಥ ಮಾಹಿತಿಯನ್ನು ನಾನು ಇಲ್ಲೇ ಹೇಳಿದೆ ಸ್ನೇಹಿತರೆ. ಧನ್ಯವಾದಗಳು.